Hi everyone, welcome back to another vlog. ಇವತ್ತು ಬಂದು ಅಮ್ಮ ಟೊಮೆಟೊ ಸಾಸ್ ಮಾಡಿ ತೋರಿಸ್ತಿದ್ದಾರೆ. ಸೊ ಇಲ್ಲಿ ಆ್ಯಪಲ್ ಟೊಮೆಟೊ ಆಲ್ಮೋಸ್ಟ್ 1 kg ನಾವು ತೊಗೊಂಡಿದ್ದೀವಿ, ವಾಶ್ ಮಾಡಿದ್ದೀವಿ. ಸೊ ಇವಾಗ ಇದನ್ನು ಅಮ್ಮ ಹೇಗೆ ಇವತ್ತು ಸಾಸ್ನ ಕುಕ್ ಮಾಡ್ತಾರೆ ಅಂತ ಹೇಳಿ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ರೆಸಿಪೀಸ್. ಸೊ ನಾನು 4 ಪೀಸ್ ಮಾಡ್ಕೊತಾ ಇದ್ದೀನಿ 1 ಟೊಮೆಟೊನ. ಸೊ ಆಲ್ಮೋಸ್ಟ್ 1 kgನ ಇವಾಗ ಇದು ತೊಟ್ಟಿದೆಯಲ್ಲ, ಸೊ ಅದನ್ನು ತೆಗೆದು ನಾನು 4 ಪೀಸ್ ಮಾಡ್ಕೊಂಡು ಈ ಒಂದು ಈರುಳ್ಳಿನೂ ಕೂಡ ಅಷ್ಟೇ ದಪ್ಪದಾಗಿ ಹೆಚ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಗಾರ್ಲಿಕ್ ಇಲ್ಲಿ ಏನೇನು ಹಾಕಿದ್ಯಮ್ಮ? ಚಕ್ಕೆ, ಲವಂಗ, ಮರಾಠ ಮೊಗ್ಗು ಸಿಕ್ಕಿದ್ದು ಇದೆ, ಮರಾಠ ಮೊಗ್ಗನ್ನು ಹಾಕಿದೆ. ಮರಾಠ ಮೊಗ್ಗು, ಇದು ಹೂವು, ಸ್ವಲ್ಪ ಕಲ್ಲು ಹೂವು, ಪಲಾವ್ ಎಲೆ, ಲವಂಗ, ಏಲಕ್ಕಿ, ನಾನು ಒಂದು ಪಂಚೆ ಬಟ್ಟೆನ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಒಂದು ಕಾಟನ್ ಕ್ಲಾತ್ ಆದರೂ ಸರಿನೇ. ಸೊ ನಾನು ಇದನ್ನೆಲ್ಲ ಹಾಕಿ ಕಟ್ಟಿಟ್ಬಿಡ್ತಾರೆ ಅಮ್ಮ ಇವಾಗ. ಸೊ ಏನೆಲ್ಲ ಹಾಕಿದ್ದಾರೆ ನೋಡಿದ್ರಲ್ಲ. ಸೊ ಮರಾಠಿ ಮೊಗ್ಗು, ಮತ್ತು ಸ್ಟಾರು, ಮತ್ತು 3 ಪಲಾವ್ ಎಲೆ, ಮೆಣಸು, ಮತ್ತು ಚಕ್ಕೆ, ಲವಂಗ, ಅನಂತರ ಏಲಕ್ಕಿ. ಸೊ ಎಲ್ಲ ಹಾಕಿದ್ದಾರೆ, ಕಲ್ಲುವನ್ನು ಕೂಡ ಹಾಕಿ ಎಲ್ಲ ನೀಟಾಗಿ ಕಟ್ಬಿಡಿ. ಸೊ ನೀಟಾಗಿ ಕಟ್ಬಿಡಿ ಈ ಥರ. ಸೊ ಇವಾಗ ನಾವು ಇದನ್ನ ಕುಕ್ ಮಾಡ್ಕೋಬೇಕಾದ್ರೆ ಈ ಬಟ್ಟೆನ ಹಾಕ್ಬಿಡೋಣ. ಅದರಲ್ಲಿ ಜಸ್ಟ್ ಫ್ಲೇವರ್ ಮಾತ್ರ ಇಳಿಲಿ ಅಷ್ಟೇ ಅಂತ. ಓಕೆ, ನಾವು ಕಂಪ್ಲೀಟ್ಲಿ ಇದನ್ನ ಹಾಕ್ತಿರೋದು ಫ್ಲೇವರ್ಗೋಸ್ಕರ. ಓಕೆ, ಸೊ ಒಂದು ದೊಡ್ಡದು ಪಾತ್ರೆ ತೊಗೊಂಡಿದ್ದೀವಿ. ಹೆಚ್ಕೊಂಡಿರೋಂಥ 1 kg ಟೊಮೆಟೊನ ನಾನು ಹಾಕ್ತಿದ್ದೀನಿ. ಸೊ ಅರ್ಧ ಗ್ಲಾಸು ನೀರು ಹಾಕಿದ್ದೀವಿ, ಮತ್ತು ಈ ಬಟ್ಟೆನ ಕಟ್ಟಿಟ್ಟಿರೋದನ್ನ ಇಟ್ಬಿಡೋಣ. ಆನಿಯನ್ ಹಾಕ್ಬಿಡು, ಆನಿಯನು, ಬೆಳ್ಳುಳ್ಳಿ. ಸೊ ಆನಿಯನ್ನು ಬೆಳ್ಳುಳ್ಳಿನೂ ಕೂಡ ಹಾಕ್ತಿದ್ದಾರಮ್ಮ. 1 ಆನಿಯನ್ ತೊಗೊಂಡಿದ್ದೀನಿ, 1 kg, ಅರ್ಧ ಬೆಳ್ಳುಳ್ಳಿ, 1 kg ಟೊಮೆಟೊ. ಸೊ ಇವಾಗ ಎಷ್ಟೊತ್ತು ಕುಕ್ ಮಾಡೋಣ? ಅದು ಬೇಯಬೇಕು, ಅದು ಬೆದ್ದು ಆಮೇಲೆ ಇದು ಗ್ರೇವಿ ಮಾಡಿಕೊಂಡು. ಆಯ್ತು, ಇವಾಗ ಸದ್ಯಕ್ಕೆ ಎಷ್ಟೊತ್ತು ಬೇಯಬೇಕು? ಎಷ್ಟು ನಿಮಿಷ ಹೇಳು? ಆಗುತ್ತಲ್ಲ, 5-20. ನೋಡಿ, ಕಂಪ್ಲೀಟಾಗಿ ಕುಕ್ ಆಗಿದೆ. ಸೊ ಆಚೆಯಿಂದ ಸಾಸ್ ತಂದು ತಿನ್ಸೋದಷ್ಟು ಒಳ್ಳೇದಲ್ಲ. ಸೊ ಅದನ್ನು ತೆಗೆದುಬಿಟ್ರು ಅಮ್ಮ ಇವಾಗ ಕಂಪ್ಲೀಟಾಗಿ. ಏನು ಕಟ್ಟಿಟ್ಟಿದ್ವಿ ಫ್ಲೇವರ್ ಎಲ್ಲ ಇದು ಹೀರ್ಕೊಂಡಿರುತ್ತೆ. ಸೊ ಆಚೆಯಿಂದ ತಂದು ತಿನ್ಸೋ ಸಾಸ್ ಒಳ್ಳೇದಲ್ಲ. ಸೊ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಸೊ ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ಮಾಡ್ತಿದ್ದೀನಿ. ಸೊ ಸೋಸ್ಕೊಳ್ಳೋದ್ರಲ್ಲಿ ನಮ್ಮಮ್ಮ ಹಾಕಿದ್ದಾರೆ. ಕೆಳಗಡೆ ಒಂದು ಪಾತ್ರೆ ಇದೆ. ಸೊ ಅದು ಸೋಸು ಅಂತದಕ್ಕೆ ಜಾಲರಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕಿದ್ದಾರೆ. ಸೊ ಇದು ಕೂಲ್ ಆಗಲಿ. ಓಕೆ, ಸೊ ಅಮ್ಮ ಇದು ಸ್ವಲ್ಪ ಆಲ್ಮೋಸ್ಟ್ 80% ಕೂಲ್ ಆಗಿದೆ. ಸೊ ಇವಾಗ ಇದು ಮಿಕ್ಸಿ ಜಾರ್ಗೆ ಹಾಕ್ತಿದ್ದಾರೆ. ನೋಡಿ, ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಸೊ ಇವಾಗ ಅಮ್ಮ ಈ ಥರ ಸೋಸ್ಕೊಳ್ಳೋದ್ರಲ್ಲಿ ಹಾಕಿದ್ದಾರೆ ರುಬ್ಬಿ. ಸೊ ಆಯ್ತಾಯಿತು, ಇಷ್ಟ ಆಗಿದೆ. ಅಮ್ಮ ನೀಟಾಗಿ ಸೋಸ್ಕೊಂಡಿದ್ದಾರೆ. ಅದು ಸಿಪ್ಪೆ ಬೀಜ ಎಲ್ಲ ಬಂದ್ಬಿಡ್ಬೇಕು ಈಚಕ್ಕೆ. ಓಕೆ, ಬಿಸಾಕ್ತಾರೆ ಚಟ ನೋಡಿ ಆಗಿದೆ. ಸೊ ಸೇಮ್ ಪಾತ್ರೆನ ನಾನು ತೊಳ್ಕೊಂಡಿದ್ದೀನಿ, ಬೀಜ ಎಲ್ಲ ಇತ್ತಲ್ವಾ. ಸೊ ಅದನ್ನು ತೆಗೆದ್ಬಿಟ್ಟು 1 kg ಟೊಮೆಟೊಗೆ ಇಷ್ಟ ಆಗಿದೆ.
2 kg ಟೊಮೆಟೊ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ. ಓಕೆ. ಸೊ ಆ್ಯಕ್ಚುಲಿ ಸಮರ್ಥ ಬಂದು ಆಚೆ ಕಡೆ ಸಾಸ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಅದು ಯಾವುದೋ ವಿಡಿಯೋನಲ್ಲಿ ನೋಡ್ಬಿಟ್ಟಿದ್ಲು. ಸೊ ಹಾಗಾಗಿ 30 ಆಗಿ ಮಾಡ್ತಾರೆ, ಆಚೆ ಕಡೆ ನಾನು ತಿನ್ನಲ್ಲ, ಮನೇಲೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಳೆ. ಸೊ ಹಾಗಾಗಿ ಅಮ್ಮ ಮನೆಯಲ್ಲೇ ಮಾಡ್ತಿದ್ದಾರೆ ಅವಳಿಗೋಸ್ಕರ. ಈಸಿ ರೆಸಿಪಿ, ತುಂಬ ಬೇಗನೆ ಟೈಮ್ ತಗೊಳುತ್ತೆ, ಬಟ್ ಇಬ್ಬರಿದ್ರೆ ಈಸಿಯಾಗಿ ಮಾಡ್ಕೋಬೋದು. ನಮ್ಮಮ್ಮ ಕೇಳ್ತವ್ರೆ ನೀನೇನು ಮಾಡಿದೆ ಅಂತ. ನಾನು ಶೂಟ್ ಮಾಡ್ತಿದ್ದೀನಮ್ಮ. ಶೂಟ್ ಮಾಡೋದು ಎಷ್ಟು ದೊಡ್ಡ ಕೆಲಸ, ಎಡಿಟ್ ಮಾಡಬೇಕು, ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಬೇಕಂದ್ರೆ ಅಲ್ವಾ. ಓಕೆ, ಉಪ್ಪು ಹಾಕಿದ್ರು. ಈಗ ಸ್ವಲ್ಪ ಖಾರ ಹಾಕ್ತಾರೆ. ಖಾರ ಎಷ್ಟು ಹಾಕೋಬೋದ್ವಾ? ಲೈಟಾಗಿ ಕೆಚಪ್ ಎಷ್ಟಿರುತ್ತೆ ಅಷ್ಟೇ ಅಷ್ಟೇ ಖಾರ. ಕೆಲವು ಸ್ಪೈಸಿ ಸಾಸ್ ಮಾಡ್ತಾರಲ್ಲ, ಅವಾಗ ಖಾರ ಜಾಸ್ತಿ ಹಾಕ್ತಾರೇನೋ. ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಈಗ ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಇಲ್ಲ 3/4 ಸ್ಪೂನಷ್ಟು ಹಾಕಿದ್ದಾರೆ. ಆ್ಯಂಡ್ ದೆನ್ ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಶುಗರ್ ಆಲ್ಮೋಸ್ಟ್ 2 ಟೀ ಸ್ಪೂನ್ ಹಾಕಿದ್ದಾರೆ. ವೆನಿಗರ್ ಒಂದು 2 ಟೀ ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನಲ್ಲಿ, ಅಂದರೆ ಇಲ್ಲಾಂದರೆ 1 ಟೇಬಲ್ ಸ್ಪೂನ್ ದೊಡ್ಡದ್ರಲ್ಲಿ. ಓಕೆ, ಮತ್ತು ಅದನ್ನು ಜಾಸ್ತಿ ಹಾಕೋಬೇಡಿ. ಸೊ ಇದು ಆ್ಯಕ್ಚುಲಿ ಇದರಲ್ಲಿ ನೀರು ಕಂಟೈನ್ ಆಗಿರುತ್ತಲ್ವ. ಸೊ ಈ ನೀರು ಒಣಗೋವರೆಗೂ ನಾವು ಇದನ್ನು ಕುದಿಸ್ಬೇಕಾಗತ್ತೆ. ಸೊ ಬಾಯ್ಲ್ ಜೋರು ಹುರಿನಲ್ಲೇ ಇಟ್ಕೊಂಡು ನೀವು ಇದನ್ನು ಕುಕ್ ಮಾಡಿ, ಬಾಯ್ಲ್ ಆಗ್ತಾ ಅದು ನೀರನ್ನೆಲ್ಲ ಡ್ರೈ ಆಗ್ತಾ ಬರುತ್ತೆ. ಓಕೆ, ನೀರು ಹಿಂಗೋಗುತ್ತೆ. ಸೊ ಅದು ಕುದೀತಾ ಏನಾಗುತ್ತೆ, ಹೆಗ್ರುತ್ತೆ. ಸೊ ನೀವು ಅದಕ್ಕೆ ಅಪ್ಸೆಟ್ ಹಾಕಬೇಡಿ, ಇದು ಸ್ವಲ್ಪ ಜಾಸ್ತಿನೇ ಮೆಸ್ ಮಾಡುತ್ತೆ. ಸೊ ಅದನ್ನು ಇಮಿಡಿಯೇಟ್ಲಿ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಕುಕ್ ಆಗಿದ ತಕ್ಷಣ. ಸೊ ಇದು ಒಂದು ಟಿಪ್ಪು. ಅದು ಸ್ವಲ್ಪ ತಾಳ್ಮೆಯಿಂದ ಪೇಷನ್ಸಿಂದ ನೀವು ಇದನ್ನು ದಯವಿಟ್ಟು ನೀಟಾಗಿ ಕುಕ್ ಮಾಡಿ, ಇಲ್ಲ ಅಂದರೆ ಸಾಸ್ ಕೆಟ್ಟೋಗ್ಬಿಡತ್ತೆ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಇದ್ರ ಜೊತೆ ಬೇಯ್ಕೊಂಡು ಸ್ವಲ್ಪ ಬರುತ್ತೆ. ನಾವು ಮಸಾಲ ಎಲ್ಲ ಕಟ್ಟಿಟ್ಟಿದ್ವಲ್ಲ, ನಮ್ಗೆ ಇನ್ನೂ ಮಸಾಲ ಫ್ರೇಗ್ರೆನ್ಸ್ ಜಾಸ್ತಿ ಬೇಕಂದ್ರೆ ನೀವು ಸೆಕೆಂಡ್ ಟೈಮ್ ಕೂಡ ಇದನ್ನೆಲ್ಲ ಹಾಕೋಬಹುದು. ಹಾಕಿ ಕುದೀತಾ ಇನ್ನು ಸ್ವಲ್ಪ ಬಿಡುತ್ತೆ. ಅದು ನಮ್ಮ ಮಕ್ಕಳಿಗೆ ಇಷ್ಟ ಸಾಕು, ಅದಕ್ಕೆ ನಾನು ತೆಗೆದುಬಿಟ್ಟೆ. ಓಕೆ, ನಾನು ಫ್ಲೇವರ್ ತುಂಬ ಕಮ್ಮಿ ತೊಗೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಏನಿಲ್ಲ, ಎಷ್ಟು ಪೇಪರ್ ಸಿಕ್ಕಿದೆ, ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಅದೇ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಜಾಸ್ತಿ ಬೇಕಂದವರು ಅಂದರೆ ಸೆಕೆಂಡ್ ಟೈಮು ಇದರಲ್ಲಿ ಡಿಪ್ ಮಾಡ್ಕೋಬೋದು. ಚೆನ್ನಾಗಿ ಕುದೀತಿದೆ. ಸೊ ಒಲೆ ಜಾಸ್ತಿ ಇಟ್ಕೊಂಡ್ರೆ, ಜೋರು ಇಟ್ಕೊಂಡ್ರೆ ಇನ್ನೂ ದೊಡ್ಡದಾಗಿ ಕುದ್ದಿ ಎಲ್ಲ ನಿಮಗೆ ಕಿಚನ್ನ ಸ್ಪಾಯಿಲ್ ಮಾಡುತ್ತೆ. ಬಿಡ್ಬೇಕು ಅವಾಗ ಕುದಿರೋ ಪ್ಲೇಟ್ಗೆ ಡಿಸೈನ್. ಕುಕ್ ಮಾಡೋದು ಎಷ್ಟು ಈಸಿನೋ ಕ್ಲೀನ್ ಮಾಡೋದು ತುಂಬ ಕಷ್ಟ. ನಮ್ಮ ಮಮ್ಮಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನೀನು ಎಕ್ಸ್ಪರ್ಟ್, ಬೇಗ ಕುಕ್ ಮಾಡಿಬಿಡ್ತೀಯ, ಕ್ಲೀನ್ ಮಾಡೋಕೆ ನಂಗೆ ಅರ್ಧ ಅವರ್ ಬೇಕಂತೀನಿ ನಮ್ಮ ಮಮ್ಮಿಗೆ. ಪರವಾಗಿಲ್ಲ, ಹಲೋ ಪರವಾಗಿಲ್ಲ, ಅದು ತೆಗೆದಿರೋ ನಾನು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ತೀನಿ. ಎಗ್ರಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಸಣ್ಣ ಮಾಡೋಣಮ್ಮ. ಓಕೆ, ಆದರೂ ಕೂಡ ಎಲ್ಲ ಮನೆ ಡಿಸೈನ್ ಮಾಡಿಬಿಡ್ತದೆ ನೋಡಿ. ಪ್ಲೇಟ್ ಇಟ್ಕೊಂಡಿದ್ದೆ, ಕುಕ್ ಆಗಿದೆಯಲ್ವೋ ನೋಡೋದಕ್ಕೆ. ಎಷ್ಟು ಆಲ್ರೆಡಿ ತೊಟ್ಟಿಟ್ಬಿಟ್ಟಿದೆ. ನಾನು ತಿಂತೀರಲ್ಲ ಮಾಡ್ಕೊಂಡು ನನ್ನ ಟೇಸ್ಟ್ನ ಸವಿತಾರಲ್ಲ, ಹಂಗೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಆಯ್ತಾ ನೋಡಿ, ಬರ್ತಾ ಇದೆಯಲ್ಲ ನೀರು, ಬರ್ತಾ ಇದೆ. ಬರ್ಬಾರ್ದಂಗೆ ನೀರು. ಓಕೆ, ಇನ್ನೊಂದು ಸರಿ ಚೆಕ್ ಮಾಡೋಣ. ಓಕೆ, ಆಗಲಿ ಅಷ್ಟು ಬೇಗ ಅಲ್ಲಿ ಹಾಕಿದ ತಕ್ಷಣ ನೀರು ಬರಬಾರ್ದು. ಇರೋ ಸಮು ಅದೇ ಬಿದ್ದೋತ ಕುಕ್ ಆಯ್ತು ನೋಡಿ.
ಅದೇ ಈಗ ಬಂದರೂ ಪರವಾಗಿಲ್ಲ, ಇದು ಕುಕ್ ಅಂತ ಅರ್ಥ. ಓಕೆ, 1 kgಗೆ ಸಾಸಾಗಿದೆ. 2 kg ಹಾಕಿದ್ರೆ ಡಬಲ್ ಆಗುತ್ತೆ ನೋಡಿ. ಸೂಪರ್ ಆಗಿದೆ ನಮ್ಮ, ಸೂಪರ್ ಆಗಿದೆ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಆಮೇಲೆ ಇನ್ನೂ ಒಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಾಸ್ ಪ್ರಿಪೇರ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡಿಲ್ಲ, ಅದು ಒಂಚೂರು ಒಣಗ್ತು, ಅದು ಕ್ಲೀನ್ ಮಾಡ್ಕೊಳ್ಳೋದು, ಆ ಮೆಸ್ ಇದೆಯಲ್ಲ ಅದು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇದೊಂದು ಟಿಪ್ ನಾನು ಕೊಡ್ತೀನಿ. ನೋಡಿ, ಆಲ್ಮೋಸ್ಟ್ ಅರ್ಧಂಬರ್ಧ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮನೇಲಿ ಮಾಡುವ ಸಾಸ್ ಇರು. ಚೆನ್ನಾಗಿದ್ಯಾ? ಇಲ್ಲಿ ನೋಡ್ಬಿಟ್ಟು ಹೇಳು. ಸೊ ಇದು ಕಂಪ್ಲೀಟ್ಲಿ ಕೂಲ್ ಆದ್ಮೇಲೆ ಒಂದು ಗ್ಲಾಸಿನ ಜಾರ್ನಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬಾಟಲ್ ಥರದ್ದು ಏನಾದರೂ ಇದ್ರೆ ನೀವು ಅದ್ರಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬಹುದು. ಸೊ ಇದು ಕಂಪ್ಲೀಟ್ ಆಗಿ ವಾಟರ್ ಇರಬಾರ್ದು. ವಾಟರ್ ಇದ್ರೆ ಬೂಜ್ ಬಂದ್ಬಿಡುತ್ತೆ. ಸೊ ಅದು ಕಂಪ್ಲೀಟ್ ಆಗಿ ನೀರು ಒಣಗೋವರೆಗೂ ನೀವು ಇದನ್ನ ಕುಕ್ ಮಾಡ್ಕೊಂಡ್ರೆ ಸೊ ನಿಮಗೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ, ಕೆಡಲ್ಲ. ಓಕೆ, ದಿಸ್ ಇಸ್ ಒನ್ ಟಿಪ್. ಅನದರ್ ಟಿಪ್, ಮೆಸ್ ಆಗುತ್ತೆ ತುಂಬಾ. ಸೊ ಇಮಿಡಿಯೇಟ್ಲಿ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ. ಹೆಲ್ತಿ ರೆಸಿಪಿ, ಹೆಲ್ತಿ ಮನೆಯಲ್ಲೇ ಮಾಡಿರೋ ಅಂಥ ಟೊಮೆಟೊ ಸಾಸ್ ಮಕ್ಕಳಿಗೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Okay, thank you so much for watching this beautiful healthy recipe vlog.